Hello guys, welcome to C Vlogs. Hello guys, welcome back to my C Vlogs. ಈ ವ್ಲಾಗ್ ಏನಂದ್ರೆ ಮಾಡೋದಕ್ಕೆ ಏನ್ ಒಕೇಶನ್ ಅಂದ್ರೆ ಅದು ನಮ್ಮ ಮನೆ ದೇವರಿಗೆ ಪೂಜೆ ಸಲ್ಲಿಸಕ ಹೋಗ್ತಾ ಇದ್ದೇವೆ. ಸೊ ಅದಕ್ಕಾಗಿ ನಮ್ಮ ಕುಟುಂಬಸ್ಥರು ಎಲ್ಲರೂ ಸೇರಿ ನಾವು ಪೂಜೆಯನ್ನು ಮಾಡುತ್ತಿದ್ದೇವೆ. ಏನಂದ್ರೆ ನಮ್ಮ ತಂಗಿಗೆ ಮಸಾಲೆ ಪುರಿ ಬೇಕಾಗಿತ್ತಂತೆ, ಸೊ ಅದಕ್ಕೆ ಇಲ್ಲಿ ನಿಲ್ಸಿದ್ದೀವಿ. ನಮ್ಮ ಅಪ್ಪ ತಗೋತಿದ್ದಾರೆ ನೋಡಿ, ನಮ್ಮ ಅಪ್ಪ ತಗೊಂಡು ಹೋಗ್ತಿದ್ದಾರೆ. ಆ್ಯಕ್ಚುಲಿ ಅಲ್ಲೇ ತಿನ್ನೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ತುಂಬ ರಶ್ ಇತ್ತು, ಸೊ ಅದಕ್ಕೆ ಪಾರ್ಸೆಲ್ ತೊಗೊಂಡಿದ್ದೀವಿ. ಸೊ ಇಲ್ಲೇ ತಿಂತಾ ಇದ್ದಾರೆ ನೋಡಿ, ಪಾರ್ಸೆಲ್ ತಂದು ಅದು ನೋಡಿ ಫುಲ್ ತುಂಬ ಸಾಕ್ಬಿಟ್ಟಾಳೆ. ಮರಿ ಚೆಲ್ಲ ಕೆಲಸನ ಮಾಡ್ತಾಳೆ, ಮರಿ ಚೆಲ್ಲ ಕೆಲಸ ಮತ್ತೆ ಉಗಿಸ್ತಾಳೆ. ಇವರೆಲ್ಲ ಪೂಜೆ ಸಾಮಾನು ತರಕ್ ಹೋಗಿತ್ತು, ಅಲ್ಲೈತೆ ನೋಡಿ ಪೂಜೆ ಸಾಮಾನು. ಮಮ್ಮಿ ಹಾಯ್ ಹೇಳಿ ನನ್ನ ಬ್ಲಾಗ್ಗೆ. ನಾವು ಫಸ್ಟ್ ವಾಯ್ಸ್, ಅದಕ್ಕೆ ನನ್ನ ತಂಗಿ ಕಾಮೆಂಟ್ ಮಾಡ್ಕೊಂಡು ಯಾವಾಗ್ಲೂ ತಿನ್ನೋದೆ. ಯಾವಾಗ ತಿನ್ನಕ್ಕೆ ಇರೋದು, ತಿಂತಾನೆ ಇರ್ಬೇಕು ಯಾವಾಗ. ತಿನ್ಬೇಕಾ ನಿಂಗೆ? ಬಿಸಿ ಅಷ್ಟೊಂದೇನಿಲ್ಲ. ಹಿಂಗೆ ತಿಂದ್ರೆ ಆಯ್ತು, ಡಿಸ್ಟರ್ಬ್ ಮಾಡಲ್ಲ. ತಮ್ಮ ಬಂದ ಮೀಟಿಂಗ್ ಕೆಲಸ, ಮೀಟಿಂಗ್ ಫೋನ್ ತಿಂದ್ರಿ ತಿಂದ್ರಿ. ಬೇರೆ ಜನ್ಮಂಟು ನಾಕೆ ఎందుకులే నీతో ఈ నిమిషం చాలులే అందం అమ్మాయి అయితే నీలా ఉందా అన్నట్టుందే ఓ మాటలే వద్దన్నాయే అడగాలంటే గౌగిలే ఉండిపోరాడే గుండెకే తప్పంతే. ಸೊ ಈ ಸಾಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡ್ಲೇಬೇಕು ನೀವು, ಅಟ್ ಎನಿ ಕಾಸ್ಟ್. ಯಾಕಂದ್ರೆ ಇವ್ರಿಗೆ 1000 ಮಿಸ್ಕಾಲ್ಸ್ ಬರ್ಬೇಕು ಸರಿಗಮಪಗೆ ಅಂದ್ರೆ. ನೀವೇ ನೋಡಿ, ಆಡಿಷನ್ಸ್ ಇಲ್ಲಿಂದಾನೆ ಕೊಡ್ತಾ ಇದಾರೆ ಗೈಸ್. ಸೀಸನ್ಗೆ ಟ್ರೈ ಮಾಡ್ಸೋಣ, ಓಕೆನಾ ಗೈಸ್? ನನ್ ಪ್ರಕಾರ ಚೆನ್ನಾಗ್ ಆಡಿದೀನಿ ಅಂತ ಅನ್ಕೊಂತೀನಿ. ನಾನ್ ಆಡಿದ್ದೆ, ಇವಳು ಆಡಿದ್ದ ಅಂತ ಹೇಳಿ ಇಬ್ರು ಚೆನ್ನಾಗ್ ಆಡಿರ್ತೀವಿ. ನಂಗೆ ಚೆನ್ನಾಗಿರೋ ಕಮೆಂಟ್ಸ್ ಹಾಕಿ, ಇನ್ನ ಇನ್ಸ್ಪೈರ್ ಆಗಿ ನಾವು ಹಾಡ್ ಕೇಳಿ. ಥ್ಯಾಂಕ್ ಯು. ಚಿಕ್ಕಪ್ಪನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಓಕೆನಾ? ಅಂಕಲ್ ಏನ್ ಮಾಡ್ತಿದ್ದೀರಾ? ನಾನಾ ನಮ್ಮ ಮನೆ ದೇವ್ರ ಪೂಜೆ ಇದೆ, ಅದಕ್ಕೋಸ್ಕರ ತೆಂಗಿನಕಾಯಿ ಸುಲಿತಾ ಇದ್ದೀನಿ. ಸುಲಿಯೋದಕ್ಕೆ ನೀವು ಬಂದು ಸಪೋರ್ಟ್ ಮಾಡಂಗಿದ್ರೆ ಮಾಡಿ. ಸುಲಿಯಕ್ಕಾಗುತ್ತೆ ಹೋಗಿ. ಸುಲಿತಾ ಅಂದೆ. ಹಾಯ್ ಹೇಳಿ ಅಂಕಲ್ ನನ್ನ ವ್ಲಾಗ್ಸ್ಗೆ. ಹಾಯ್, ಹಲೋ, ಹೌ ಆರ್ ಯು? ವೈ ಅಲ್ಲ, ಅಪ್ಪ ಇವಾಗ ಎದ್ದು ಬಂದವ್ರೆ, ಇವಾಗ ಎದ್ದು ಬಂದವ್ರೆ ಗೈಸ್. ಹೇಳ ಗೈಸ್. ಸೊ ಆಕ್ಚುಲಿ ವ್ಲಾಗ್ ನ ಕಂಟಿನ್ಯೂ ಮಾಡ್ಬೇಕಲ್ವಾ, ಸೊ ಅದಕ್ಕೆ ಬನ್ನಿ ಎಲ್ಲರೂ ಹೋಗ್ತಿದೀವಿ. ಎಲ್ಲಿ ಆ ಪ್ಲೇಸ್ ಅಂತ ಹೇಳ್ತೀನಿ, ಓಕೆ? ನೋಡಿ ಆಲ್ರೆಡಿ ನಮ್ಮ ಅಪ್ಪ ಕೂತಿದ್ದಾರೆ, ಆಲ್ರೆಡಿ ಡ್ರೈವರ್ಸ್ ನಮ್ಮಪ್ಪ. ಅಪ್ಪ ಹಾಯ್ ಸಿ. ಸೊ ಕಮ್ ಲೆಟ್ಸ್ ಗೋ. ಹೋಗಾದ್ಮೇಲೆ ಹೇಳ್ತೀನಿ ಎಲ್ಲಿಗೆ ಹೋಗ್ತಿದೀವಿ ಅಂತ, ಓಕೆನಾ? ಕಮ್ ಲೆಟ್ಸ್ ಗೋ. ಸೊ ಗೈಸ್ ಆಕ್ಚುಲಿ ರೀಚ್ ಆದ್ವಿ ಟೆಂಪಲ್ಗೆ. ಸೊ ಬನ್ನಿ ತೋರಿಸ್ತೀವಿ. ಎಲ್ಲರೂ ಆಲ್ರೆಡಿ
ಸ್ಟಾರ್ಟ್ ಆಗಿದೆ ನೋಡಿ, ಎಲ್ಲರೂ ಪೂಜೆ ಕೂತಿದ್ದಾರೆ. ಹಾಯ್ ಅಕ್ಕ. ಅಭಿಷೇಕ ನಡೀತೈತೆ. ಎಲ್ಲರೂ ಕೂತಿದ್ದಾರೆ. ಹಾಯ್, ಪೂಜೆ ನಡೀತಿದೆ. ಸೊ ಗೈಸ್, ಆಕ್ಚುಲಿ ಏನಂದ್ರೆ ಇವತ್ತು ನಮ್ಮ ವರದರಾಜ ಸ್ವಾಮಿ ಇದು ನಮ್ಮ ಮನೆ ದೇವ್ರ ಪೂಜೆ ಇದೆ. ಸೊ ಅದಕ್ಕಂತಾನೆ ನಾವು ಬಂದಿರೋದು. ಸೊ ಫೈನಲಿ ರಿವೀಲ್ ಮಾಡಿದೆ, ಓಕೆನಾ. ಸೊ ಇಲ್ಲಿ ಆಕ್ಚುಲಿ ಟೆಂಪಲ್ ಇರೋದು ಬೆಟ್ಟದ ಮೇಲೆ, ನಮ್ ಕೋಲಾರ ಒಳಗಡೆ ಇರೋ ಮದೇರಿ ಬೆಟ್ಟ ಅಂತ, ಅಲ್ಲಿರೋದು ಈ ದೇವಸ್ಥಾನ. ಸೊ ಈ ಕಡೆ ವ್ಯೂ ನೋಡಿ ಗೈಸ್, ಬೆಟ್ಟ ಫುಲ್. ಸೊ ನೋಡಿ ಚೆನ್ನಾಗಿದೆ ವ್ಯೂ, ಎಲ್ಲರೂ ಪೂಜೆದಲ್ಲಿದ್ದಾರೆ. ನಾವ್ ಮಾತ್ರ ವ್ಲಾಗ್ ಮಾಡ್ಕೊಂಡ್ ನಿಂತಿದ್ದೀವಿ. ವ್ಲಾಗ್ ಮಾಡ್ತಿದ್ದಾಳೆ. ಅಂಡ್ ಯಾವಾಗ್ಲೂ ಒಂದ್ಸರಿ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡಿ ನಾವು ಒಂಥರ ಎಕ್ಸೈಟೆಡ್. ಸೊ ಅದಕ್ಕೆ ಪೂಜೆ ನಡೀತಿದೆ. ಏನ್ ಪೂಜೆ ನಡೀತಿದೆ ಅಂತ ತೋರಿಸ್ತೀನಿ. ಇನ್ನ ಸದ್ಯಕ್ಕೆ ಪೂಜೆ ಸ್ಟಾರ್ಟ್ ಆಗಿದೆ, ಎಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ, ಇನ್ನ ಸ್ಟಾರ್ಟ್ ಆಗಿಲ್ಲ. ಸೊ ನಾವು ಮಾಡ್ತಾ ಇದ್ದಾರೆ, ತೋರಿಸ್ತೀನಿ ಪೂಜೆ ಎಲ್ಲ ಸ್ಟಾರ್ಟ್ ಆದ್ಮೇಲೆ. ಸೊ ಅಲ್ಲಿ ತನಕ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ಎಲ್ಲ ನೋಡಿ ಎಲ್ಲ ಕೂತಿದ್ದಾರೆ. ಬಿಕಾಸ್ ಒಳಗಡೆ ತುಂಬಾ ಶೆಕೆ ಇದೆ ಗೈಸ್. ಅದು ಈ ಬಿಸಿಲಲ್ಲಿ ಶೆಕೆ ತಡಿಯಕ್ಕೆ ಆಗಲ್ಲ ಹೇಳ್ಬೇಕಂದ್ರೆ. ಸೊ ಅದಕ್ಕೆ ಒಳಗಡೆ ಫುಲ್ ಶೆಕೆ, ಅದಕ್ಕೆ ಆಚೆ ನಿಂತಿದೀವಿ. ಸೊ ಅದಕ್ಕೆ ಆಚೆ ಏನ್ ಮಾಡ್ತಾರೆ. ಹಾಯ್ ಬಾಯ್. ಇನ್ನೊಂದ್ಸರಿ ತಗೋತೀಯಾ? ಇಲ್ಲ ಇದೆ ಏನ ಪೂಜೆ ನಡೀತಿದೆ guys. ಅವರೆಲ್ಲ ಆಮೇಲೆ ಮುಚ್ಚಿಬಿಟ್ಟಿದ್ದಾರೆ ಇನ್ನ. ಅದು ತೆಗ್ದಾದ್ಮೇಲೆ ಆಮೇಲೆ ದರ್ಶನ. what do you want to say? ಫೋನ್ ಹಚ್ಚಿದೆ ಗೈಸ್, ಎಲ್ಲ ಫೋನ್ ಟೆಕ್ನಾಲಜಿ ಬಂದು ಎಲ್ಲ ಹಾಳಾಗ್ಬಿಟ್ಟವ್ರೆ ಫೋನಿಂದ. ಏನಾದ್ರು ಹೇಳು. ಏನಿಲ್ಲ ಪೂಜೆಗೆ ಬಂದಿರೋದು, ಅದಕ್ಕೆ ಕಾಯ್ತಾ ಇದೀವಿ ಈಗ ಪೂಜೆ ಮಾಡಕ್ಕೆ. ಪ್ರಸಾದಕ್ಕೋಸ್ಕರ ವೇಟಿಂಗ್. ಬೆಳಗಿಂದ ತಿಂದಿಲ್ಲ, ಹಾಲ್ ಕೂಡ ಕುಡ್ದಿಲ್ಲ, ಫುಲ್ ಹೊಟ್ಟೆ ಹಸಿತೈತೆ. ಇವಾಗ ನೋಡಿದ್ರೆ ಟೈಮ್ 10 ಗಂಟೆ. ಇನ್ನ ಯಾರು ಇನ್ನ ನಾಷ್ಟ ಮಾಡಿಲ್ಲ, ಹೊಟ್ಟೆ ಫುಲ್ ಡಡಮ್ ಅಂತಿದೆ. ವೇಟಿಂಗ್ ಯಾವಾಗ ಊಟ ಕೊಡ್ತಾರೆ ಅಂತ ವೇಟ್ ಮಾಡ್ತಾ ಇದೀವಿ. ಇನ್ನೊಂದೇನಂದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಎಲ್ಲಾ ರೆಡಿ ಆಗ್ಬಿಟ್ಟು ಈ ಬೆಟ್ಟದ ಮೇಲೆ ಬಂದ್ರೆ ಇಲ್ಲಿ ಇನ್ನು ಬಿಸ್ಲು ಅಷ್ಟೊತ್ತಿಗೆ ಗೈಸ್ ನಿಜ ಹಾಕೊಂಡಿದ್ದು 1 kg ಮೇಕಪ್ ಎಲ್ಲ ಹೊಟ್ಟೈತೆ. ಎಲ್ಲಾರ್ದು ಹೊಟ್ಟೈತೆ ನೋಡಿ, ಫುಲ್ ಬೆವ್ರು ಅಂದ್ರೆ ಬೆವ್ರು. ಎಲ್ಲಾರು ಹೆಂಗಿದ್ವಿ ಅಂದ್ರೆ ಬೆಳಗ್ಗೆ ನೋಡಕ್ಕೆ, ಇವಾಗ ನೋಡಿದ್ರೆ ಎಲ್ಲಾರು ಕರ್ಕರ್ ಆಗ್ಬಿಟ್ಟಿದೀವಿ. ಫುಲ್ ಟ್ಯಾನ್ ಆಗ್ಬಿಟ್ಟಿದೀವಿ ಬಿಸ್ಲಿಗೆ. ಬಿಸಿಲಲ್ಲಿ ಯಾರಾದ್ರೂ ಬಿಸಿಲು ನೋಡ್ಬೇಕಂದ್ರೆ ಸನ್ ಪ್ರೊಟೆಕ್ಷನ್ ಇದು ಏನೋ ಕೋಟ್ ಬರುತ್ತೆ, ಎಲ್ಲಾರು ಹಾಕೊಂಡು ವೇರ್ ಮಾಡ್ಕೊಂಡು ಹೋಗಿ. ಜಾಸ್ತಿ ಟ್ಯಾನ್ ಆಗಲ್ಲ. ಫ್ರೀಯಾಗಿ ಪ್ರಮೋಷನ್ ಕೊಡ್ತಾಳೆ ಇದಕ್ಕೆ ಕೋಟ್ಗೆ. ಏನ್ ಗೊತ್ತಾ, ಏನ್ ಹೇಳ್ಬೇಕಾ? ಚೆನ್ನಾಗಿದ್ರು ಬಿಡು, ಚೆನ್ನಾಗಿದ್ರು ಹುಡುಗಿರ್ ಬಿಡು. ಸರಿ ಆಯ್ತೇನಾ? ಹಾ, ಥ್ಯಾಂಕ್ ಯು. ಸೊ ಆಕ್ಚುಲಿ ಪೂಜೆ ಮುದ್ದೆ ಕಾಯ್ತಿದ್ದೀವಿ ಬಿಕಾಸ್ ತುಂಬಾ ಅಶ್ವಾಗ್ತಿದೆ ಗೈಸ್. ಇಟ್ಸ್ ಆಲ್ರೆಡಿ ತುಂಬಾ ಗೈಸ್, ಮಾರ್ನಿಂಗ್ ಇಂದ ವೇಟ್ ಮಾಡ್ತಿದೀವಿ. ಪೂಜೆ ಆಗೋವರೆಗೂ ಊಟ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ಸಖತ್ ಹೊಟ್ಟೆ ಹಸಿತಿದೆ. ಪೂಜೆ ಮಾಡೋವರೆಗೂ ಪೂಜೆ ಸ್ಟಾರ್ಟ್ ಪೂಜೆ ಮಾಡ್ತಿದ್ದಾರೆ. ಪಶುಪಾನ್ ಪೂಜೆ ನಡೀತಿದೆ ನೋಡಿ. ಏವಂ ವೇದಂ ಯೋಪಾಮಾಯತನಂ ವೇದಂ ಆಯತರ್ವಾನ್ ಭವತಿ ಅಗ್ನಿರೋ ಅಪಾಮಾಯತಂ ಆಯತಂ ಏವಂ ವೇದಂ ಯೋಪಾಮಾಯತನಂ ವೇದಂ ಆಯತರ್ವಾನ್ ಭವತಿ. ಇದು ಓಂ ಭರ್ವಾಜದಾಯ ಓಂ ವಿಶೇಷೇಣ ಇಷ್ಟಾಯಾಂ रमेश नामधेयस्यां नेत्रावती नाम्यां दीक्षा नाम्यां निरीक्षा नाम्यां नारायणस्वामी नामधेयस्यां सुशीलम्मा नाम्यां दर्शन नामधेयस्यां मंजुनाथ नामधेयस्यां उमाश्री नाम्यां वैभव नामधेयस्यां दैवका नाम्यां
नाम्यहं पुत्राज नामधेयस्यां सह कुटुम्बस्य अस्य गोत्रो भवति यो नित्यमर्थफलाम्बुजैर्भुक्त्वा यामो इतस्त्रायवे ಪ್ರೇಮ್ಗಲ್ ಹೋಗ್ಲಿ ಮದ್ದೇರಿ ಗ್ರಾಮ ಇರ್ಸಂದ್ರ ನಾವು ನಮ್ಮ ಪೂಜೆ ಮಾಡ್ಸೋಕ್ಕೆ ಇಲ್ಲಿ ಮದ್ದೇರಿ ಗ್ರಾಮ ಬಂದಿದ್ದೀವಿ. ಎಲ್ಲ ಮುಗೀತು, ಎಲ್ಲ ಆಲ್ರೆಡಿ ಎಲ್ಲ ಹೋಗ್ತಾ ಇದ್ದೀವಿ. ಹಾಯ್ ಗೈಸ್, ದೇವರ ಕಾರ್ಯಕ್ರಮ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲ ಕಾರ್ಯಕ್ರಮ ಮುಗಿಸಿ ಪೂಜೆ ಮನೆಗೆ ಹೊರಡ್ತಾ ಇದ್ದೇವೆ. ನಮಗೂ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದು. ಸೊ ಎಲ್ಲ ಮುಗಿಸ್ಬಿಟ್ಟು ಇವಾಗ ಇನ್ನೊಂದ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬೆಟ್ಟ ನಿಲ್ಲಿತಾ ಇದೀವಿ. ಈಗ ಎಲ್ಲರೂ ಚೆನ್ನಾಗಿ ಪ್ರಸಾದ ತಿಂದಿದೀವಿ. ಚೆನ್ನಾಗಿ ತಿಂದಿ ಪುಳಿಯೋಗರೆ, ಕೇಸರಿ ಬಾತು ಮತ್ತೆ ಏನೋ ಅಂತೀವಿ ರಸಾಯನ ಅದು ರಸಾಯನ ತಿಂದ್ಬಿಟ್ಟು ಇವಾಗ ಎಲ್ಲಾರು ಬೆಟ್ಟ ಇಳಿತಿದೀವಿ. ಅಲ್ಲಿ ಓಡ್ಸು, ಅಲ್ಲಿ ಎಲ್ಲಾರು ಇಲ್ಲಿ ಸಾಯಿಸ್ಬಿಡ್ತಾಳೆ ಗೈಸ್. ಇಲ್ಲ ಗೈಸ್, ಅದು ಫುಲ್ ಹೇಳಕ್ ಬಂದಿಲ್ಲ ಅಷ್ಟೇ. ಹೇಳ್ಬೇಕಾದ್ರೆ ನಮ್ಗೆ ಯಾರಿಗೂ ಕನ್ನಡ ಅಷ್ಟು ನೀಟಾಗಿ ಬರೋದೇ ಇಲ್ಲ. ಎಲ್ಲಾರು ತೆಲುಗು ಕನ್ನಡ ಎಲ್ಲಾ ಮಿಕ್ಸ್ ಮಾಡ್ಕೊಂಡ್ ಮಾತಾಡ್ತೀವಿ. ಅದಕ್ಕೆ ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಗೈಸ್, ಏನ್ ಗೊತ್ತಾ, ಇಲ್ಲಿ ನಾವು ಇಲ್ಲಿ 4 ಜನ ಇಷ್ಟ ಜನ ಹೋಗ್ತಿದ್ರೆ ಇವ್ರದೇ ಒಂದ್ ಸಪ್ರೇಟ್ ಗ್ಯಾಂಗ್. ಅಲ್ಲಿ ಮುಂದೆ ದೊಡ್ಡವರೆಲ್ಲ ದೊಡ್ಡವರೇ. ನಮ್ಮ ಜನ್ಜಿ ಗ್ಯಾಂಗ್ ಏನಿದೆ ಜನ್ಜಿ ಅಷ್ಟೇ. ಅವರೆಲ್ಲ 90s, ಅವರೆಲ್ಲ ಆಂಟೀಸ್ ಅಂಕಲ್ಸ್ ಎಲ್ಲ ಮುಂದೆ ಹೋಗ್ತಾರೆ. ನಾವೆಲ್ಲ ಜನ್ರೀಸ್ ಹಿಂದೆ ಬರ್ತಾ ಇದೀವಿ. ನಮ್ ತಮ್ಮಂದ್ರೆಲ್ಲ ಮುಂದೆ ಹೋಗ್ಬಿಟ್ಟವ್ರೆ. ನನ್ ತಮ್ಮನು 90s ಆಗ್ಬಿಟ್ಟವ್ನೆ, ಅವ್ರ ಜೊತೆ ಹೋಗ್ತಾರೆ. ಎಲ್ಲರೂ ಆಯ್ಕೊಂತೀವಿ. ಈಗ ಹೋಗ್ತಿರೋ ರೋಡ್ ನೋಡ್ಬಿಟ್ರೆ ಎಲ್ಲರೂ ಆಯ್ಕೊಂತೀವಿ ನಿಜವಾಗೂ. ಸೊ ಎಲ್ಲರೂ ಹೋಗ್ತಿದೀವಿ. ಸೊ ಎಲ್ಲರೂ ನೋಡಿ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ನಿಂತ್ಕೊಂಡಿದೀವಿ, ಕುತ್ಕೊಂಡಿದೀವಿ, ಅರ್ಧ ನಿಂತಿದೀವಿ, ಅರ್ಧ ಕುಂತ್ಕೊಂಡಿದೀವಿ. BMTC ಬಸ್ಸಲ್ಲಿ ಕೂಡ ಈ ಪಾರ್ಟಿ ನಿಲ್ಸೋದು ಅನ್ಸುತ್ತೆ. ಸೊ ಗೈಸ್, ಇವಾಗ ಫೈನಲಿ ಒಂದು ದೇವಸ್ಥಾನ ಇದೆ. ಯೂಶಲಿ ನಾವು ಯಾವಾಗ್ಲೂ ಆ ದೇವಸ್ಥಾನಕ್ಕೆ ಹೋದ್ರೆ ಈ ದೇವಸ್ಥಾನಕ್ಕೆ ಹೋಗ್ತೀವಿ. ಇದು ಶನೇಶ್ವರ ಸ್ವಾಮಿ ಟೆಂಪಲ್ ಅಂತ. ಸೊ ಎಲ್ಲರೂ ಇಲ್ಲಿದ್ದಾರೆ. ಸೊ ಅದಕ್ಕೆ ನಡೀರಿ ಹೋಗೋಣ. ಆಕ್ಚುಲಿ ಇದು ದೀಕ್ಷಾದಲ್ಲ, ಇವತ್ತು ನಂದೇ ವ್ಲಾಗ್ ಎಲ್ಲ ನಾನೇ ಮಾಡಿರೋದೆಲ್ಲ. ಆಕ್ಚುಲಿ ಅರ್ಧಂಬರ್ಧ, ಅರ್ಧ ಅವಳು ಮಾಡ್ದ, ಅರ್ಧ ನಾನು ಮಾಡಿದ್ದು. ಅಂದ್ರೆ ನನ್ನ ಕೈ ಅಲ್ಲಾಡುತ್ತೆ, ಅದಕ್ಕೆ ಅವಳು ಮಾಡ್ಕೊಳ್ಳೋಷ್ಟೇ. ಕೈ ಶೇಕ್ ಮಾಡ್ತೀನಿ, ಅದಕ್ಕೆ ಫುಲ್ ಆಟ ಆಡ್ಕೊಂಡು ಔಟ್ ಆಫ್ ಫ್ಲೇಮ್ ಹೋಗ್ಬಿಟ್ಟು. ಸೊ ಗೈಸ್, ಇಟ್ಸ್ ಆಲ್ರೆಡಿ 9:30 ಆಯ್ತು ಮನೆಗೆ ಬರೋ ಅಷ್ಟರಲ್ಲಿ. ಸೊ ವ್ಲಾಗ್ನ ಎಂಡ್ ಮಾಡೋ ಸಮಯ ಬಂತು. ಈ ವ್ಲಾಗ್ ನೀವಂತೂ ಎಂಜಾಯ್ ಮಾಡ್ತೀರಂತ ಗೊತ್ತು. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇಲ್ಲಿ ಇನ್ನು ಯಾವ್ಯಾವ ಥರ ಕಂಟೆಂಟ್ ಬೇಕು ಅಂತ ನೀವು ಕಮೆಂಟ್ ಹಾಕಿದ್ರೆ ಐ ವಿಲ್ ಟ್ರೈ, ಪಕ್ಕ ನಾನು ಟ್ರೈ ಮಾಡ್ತೀನಿ ಮಾಡೋಕ್ಕೆ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ತುಂಬ ಜನ ನೋಡ್ತೀರಾ ವ್ಲಾಗ್ಸ್ನ, ಬಟ್ ಯಾಕೆ ಸಬ್ಸ್ಕ್ರೈಬ್ ಮಾಡಲ್ಲ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಡೂ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.